ತಲೆ ಕಡಿತೀವಿ ಅಥವಾ ಪಾದ ಕಡಿತೀವಿ ಅದನ್ನೆಲ್ಲ ಇದು ಇದು ಬರೀ ಬೆದರಿಕೆ ಪತ್ರ ಅಂತಲ್ಲ. ಇತ್ತೀಚೆಗೆ ನೀವು ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ ನಾನು ಇತ್ತೀಚೆಗೆ ಒಂದು ನ್ಯೂಸ್ ನೋಡ್ತಾ ಇದ್ದೆ. ಅದರಲ್ಲಿ ವೆಬ್ಸೈಟ್ಗಳನ್ನೇ ಮಾಡಿಟ್ಕೊಂಡಿದ್ದಾರೆ, ಯಾರ್ಯಾರನ್ನ ತಲೆ ಕಡಿಬೇಕು ಅಂತ ವೆಬ್ಸೈಟ್ ಮಾಡಿಟ್ಕೊಂಡಿದ್ದಾರೆ. ಅದರಲ್ಲಿ ಅನೇಕ ಬ್ಲಾಗರ್ಗಳ ವೆಬ್ಸೈಟ್ ಇದೆ, ಟ್ವೀಟ್ ಮಾಡುವಂಥ ವೆಬ್ಸೈಟ್ ಇದೆ, ಕೆಲವು ಅವರವರ ಹೆಸರುಗಳಿವೆ. ಆನಂತರ ಕೆಲವು ಪ್ರಮುಖ ರಾಜಕೀಯ ನಾಯಕರುಗಳ ಹೆಸರುಗಳು, ಫೋಟೋಗಳು ಅದರಲ್ಲಿ ಹಾಕಿ ಇವರು ತಲೆ ಕಡಿಬೇಕು ಅಂತ ಒಂದು ಆಲೋಚನೆ ಮಾಡ್ತಾ ಇದ್ದಾರೆ. ಅದ್ರ ಕುರಿತಂತೆ ಇತ್ತೀಚೆಗೆ ವ್ಯಾಪಕವಾಗಿ ಚರ್ಚೆ ಏನು ನಡೀತಾ ಇದೆ. ನನ್ಗನ್ಸುತ್ತೆ ಈ ಥರದ ಮನಸ್ಥಿತಿ ಇದೆಯಲ್ಲ, ಅದು ಮುಸಲ್ಮಾನರಿಗೆ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಅವರಿಗೆ ಇದು ಅಸ್ತಿತ್ವಕ್ಕೋಸ್ಕರ ಹೋರಾಟ ಅಂತ ಅನ್ನಿಸ್ತಿದೆ. ಅವ್ರು ಯಾವಾಗ ವಕ್ಫ್ ಬೋರ್ಡ್ನ ತಗೊಂಡ್ ಬಂದ್ರು, ಆ ವಕ್ಫ್ ಬೋರ್ಡಿನ ಆಟ ನಡೀತಾ ಇಲ್ಲ, ಅದನ್ನೇ ಪೂರ್ತಿ ಮುಗಿಸುವಂತ ಆಲೋಚನೆಯನ್ನ ಕೇಂದ್ರ ಸರ್ಕಾರ ಮಾಡ್ತಿದೆ ಅಂತ ಅವ್ರಿಗೆ ಗೊತ್ತಾಯ್ತು, ಭೂಮಾಫಿಯಾದ ಈ ಕಲ್ಪನೆಯನ್ನ ತೆಗಿಬೇಕು ಅಂತ ಗೊತ್ತಾಯ್ತು, ಅವ್ರಿಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಅವರು ಈ ಥರದ್ರ ಮೂಲಕ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ನನಗೆ ಗೊತ್ತಿದೆ ಹಿಂದೂಗಳಿಗೆ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು, ಇದನ್ನ ಎಷ್ಟು ಇಗ್ನೋರ್ ಮಾಡಬೇಕು, ಇದಕ್ಕೆ ಪ್ರತಿಕ್ರಿಯೆ ಎಷ್ಟು ಕೊಡಬೇಕು ಅಂತ ಗೊತ್ತಿರೋದ್ರಿಂದ ಇವರ ಆಟ ಈ ಬಾರಿ ನಡೆಯೋದಿಲ್ಲ ಅಂತ ನನಗನ್ಸುತ್ತೆ. ತಲೆ ಕಡಿತೀವಿ ಅಥವಾ ಪಾದ ಕಡಿತೀವಿ ಅದನ್ನೆಲ್ಲ ಇದು ಇದು ಬರೀ ಬೆದರಿಕೆ ಪತ್ರ ಅಂತಲ್ಲ. ಇತ್ತೀಚೆಗೆ ನೀವು ಜಾಗತಿಕ ಮಟ್ಟದಲ್ಲಿ ನೋಡಿದ್ರೆ ನಾನು ಇತ್ತೀಚೆಗೆ ಒಂದು ನ್ಯೂಸ್ ನೋಡ್ತಾ ಇದ್ದೆ. ಅದರಲ್ಲಿ ವೆಬ್ಸೈಟ್ಗಳನ್ನೇ ಮಾಡಿಟ್ಕೊಂಡಿದ್ದಾರೆ, ಯಾರ್ಯಾರನ್ನ ತಲೆ ಕಡಿಬೇಕು ಅಂತ ವೆಬ್ಸೈಟ್ ಮಾಡಿಟ್ಕೊಂಡಿದ್ದಾರೆ. ಅದರಲ್ಲಿ ಅನೇಕ ಬ್ಲಾಗರ್ಗಳ ವೆಬ್ಸೈಟ್ ಇದೆ, ಟ್ವೀಟ್ ಮಾಡುವಂಥ ವೆಬ್ಸೈಟ್ ಇದೆ, ಕೆಲವು ಅವರವರ ಹೆಸರುಗಳಿವೆ. ಆನಂತರ ಕೆಲವು ಪ್ರಮುಖ ರಾಜಕೀಯ ನಾಯಕರುಗಳ ಹೆಸರುಗಳು, ಫೋಟೋಗಳು ಅದರಲ್ಲಿ ಹಾಕಿ ಇವರು ತಲೆ ಕಡಿಬೇಕು ಅಂತ ಒಂದು ಆಲೋಚನೆ ಮಾಡ್ತಾ ಇದ್ದಾರೆ. ಅದ್ರ ಕುರಿತಂತೆ ಇತ್ತೀಚೆಗೆ ವ್ಯಾಪಕವಾಗಿ ಚರ್ಚೆ ಏನು ನಡೀತಾ ಇದೆ. ನನ್ಗನ್ಸುತ್ತೆ ಈ ಥರದ ಮನಸ್ಥಿತಿ ಇದೆಯಲ್ಲ, ಅದು ಮುಸಲ್ಮಾನರಿಗೆ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಅವರಿಗೆ ಇದು ಅಸ್ತಿತ್ವಕ್ಕೋಸ್ಕರ ಹೋರಾಟ ಅಂತ ಅನ್ನಿಸ್ತಿದೆ. ಅವ್ರು ಯಾವಾಗ ವಕ್ಫ್ ಬೋರ್ಡ್ನ ತಗೊಂಡ್ ಬಂದ್ರು, ಆ ವಕ್ಫ್ ಬೋರ್ಡಿನ ಆಟ ನಡೀತಾ ಇಲ್ಲ, ಅದನ್ನೇ ಪೂರ್ತಿ ಮುಗಿಸುವಂತ ಆಲೋಚನೆಯನ್ನ ಕೇಂದ್ರ ಸರ್ಕಾರ ಮಾಡ್ತಿದೆ ಅಂತ ಅವ್ರಿಗೆ ಗೊತ್ತಾಯ್ತು, ಭೂಮಾಫಿಯಾದ ಈ ಕಲ್ಪನೆಯನ್ನ ತೆಗಿಬೇಕು ಅಂತ ಗೊತ್ತಾಯ್ತು, ಅವ್ರಿಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಅವರು ಈ ಥರದ್ರ ಮೂಲಕ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ನನಗೆ ಗೊತ್ತಿದೆ ಹಿಂದೂಗಳಿಗೆ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು, ಇದನ್ನ ಎಷ್ಟು ಇಗ್ನೋರ್ ಮಾಡಬೇಕು, ಇದಕ್ಕೆ ಪ್ರತಿಕ್ರಿಯೆ ಎಷ್ಟು ಕೊಡಬೇಕು ಅಂತ ಗೊತ್ತಿರೋದ್ರಿಂದ ಇವರ ಆಟ ಈ ಬಾರಿ ನಡೆಯೋದಿಲ್ಲ ಅಂತ ನನಗನ್ಸುತ್ತೆ.